ನಮಸ್ಕಾರ ಸರ್. ನನ್ನ ಕ್ವಶನ್ನು ಅದು ಟೆಕ್ನಾಲಜಿ ಬೇಸ್ಡೇ ಇದೆ. ಈಗ ಯೂತ್ಸ್ ಎಲ್ಲ ತುಂಬ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾಗೆ, ಬೇರೆ ಹ್ಯಾಬಿಟ್ಸ್ಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದರಿಂದ ಅವರು ಪೀಸ್ಫುಲ್ಲಾಗಿರ್ತಾರಾ, ಅಥವಾ ನಮ್ಮ ಯೋಗದಿಂದ ಅವರು ಅಥವಾ ಅವ್ರ ಪ್ಯಾರೆಂಟ್ಸು ಮಕ್ಕಳು ಹೇಗೆ ಪೀಸ್ಫುಲ್ಲಾಗಿ ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡೋದು, ಸ್ವಲ್ಪ ಅದ್ರ ಬಗ್ಗೆ ಲೈಟನ್ ಅಪ್ ಮಾಡಿ ಸರ್. ಅದೇ ನಾವು ಆವಾಗಲೇ ಮಾತಾಡ್ದಂಗೆ ಟೆಕ್ನಾಲಜಿ ಅದರಲ್ಲಿ ಪ್ಲಸ್ಸು ಇದೆ, ಮೈನಸ್ಸು ಇದೆ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಈಗ ನಾವು ಯಾವ ಥರ ವರ್ಲ್ಡಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಈ ಥರ ಒಂದು ಫೆಸಿಲಿಟಿ ಹಿಂದಿನ ಕಾಲದಲ್ಲಿ ಒಂದು ರಾಜನಿಗೆ ಕೂಡ ಸಿಗ್ತಾ ಇಲ್ಲ. ಒಂದು ದೊಡ್ಡ ಎಂಪೈರರ್ ಆಗಿದ್ದರೆ ಅವರು ಕೂಡ ಈ ಫೆಸಿಲಿಟಿ ಇರಲಿಲ್ಲ. ಸೊ ನಮಗೆ ಆ ಥರ ಒಂದು ಫೆಸಿಲಿಟಿ ಇದೆ, ಸೌಲಭ್ಯಗಳಿದೆ. ಸೊ ಈ ಥರ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದೇ ಒಂದು ಸಂತೋಷವಾದ ವಿಷಯ, ನಾವು ಪಾಸಿಟಿವ್ ಆಗಿ ನೋಡಿದ್ರೆ. ನಾನು ಯಾವಾಗಲೂ ಒಂದು ಇದರಲ್ಲಿ ಓದಿದ್ದೀನಿ, ಅಕ್ಬರ್ ದ ಗ್ರೇಟ್ ಅವ್ರ ಬಗ್ಗೆ ಕೇಳಿದಿರಿದ್ದಾನೆ. ಅವರು ದೊಡ್ಡ ಎಂಪೈರರ್. ಅವ್ರ ವೈಫು ಪ್ರೆಗ್ನೆಂಟ್ ಆಗಿದ್ದಾರೆ, ಡೆಲಿವರಿ ಟೈಮ್. ಆ ಟೈಮಲ್ಲಿ ಇವ್ರದ್ದು ಪಕ್ಕದ ಕಂಟ್ರಿ ಜೊತೆ ವಾರ್ ನಡೀತಾ ಇದೆ. ಸೊ ವಾರ್ ನಡೀತಾ ಇದೆ. ಈಗ ಡೆಲಿವರಿ ನಡೀತಾ ಇದೆ ಮನೆಯಲ್ಲಿ, ಅರಣ್ಮನೆಯಲ್ಲಿ. ಯಾವ ಮಗು ಹುಟ್ಟಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಅವಾಗ ಏನು ಮಾಡಿದ್ದಾರೆ, ಅರಣ್ಮನೆಯಿಂದ ಒಂದು ಕೂಗುವ ದೂರ, ಅಷ್ಟು ದೂರದಲ್ಲಿ ಒಬ್ಬ ಸೋಲ್ಜರ್, ಅಲ್ಲಿಂದ ಅವನು ಹೇಳಿದ್ರೆ ಕೇಳಿಸೋ ದೂರದಲ್ಲಿ ಇನ್ನೊಬ್ಬ ಸೋಲ್ಜರ್, ಹಂಗೆ ಎಲ್ಲಿ ವಾರ್ ಫೀಲ್ಡ್ವರೆಗೂ ಅಷ್ಟು ಲೈನಾಗಿ ಸೋಲ್ಜರ್ಸ್ನ ನಿಲ್ಲಿಸಿದ್ದಾರೆ. ಅವಾಗ ಮಗು ಹುಟ್ಟಿದ ಮೇಲೆ, ಈಗ ಉದಾಹರಣೆಗೆ ಗಂಡು ಮಗು ಅಂತ ಹೇಳಿದ್ರೆ, ಇವನು ಇಲ್ಲಿಂದ ಜೋರಾಗಿ ಹೇಳ್ತಾನೆ ಗಂಡು ಮಗು ಆಗಿದೆ ಅಂತ ಹೇಳಿದ್ರೆ ಅವನು ಹಂಗೆ ಪಾಸ್ ಮಾಡ್ತಾನೆ. ಆ ಥರ ಆವಾಗ ಮೆಸೇಜ್ ತಗೊಳ್ತಾ ಇದ್ರು. ಯಾರು ಅವ್ರು ಎಂಪೈರರ್ ಆಗಿದ್ದವ್ರಿಗೆ ಈ ಫೆಸಿಲಿಟಿ ಇಲ್ಲ. ಇವಾಗ ಅಂದರೆ ಡೆಲಿವರಿ ಬೇಕಾದ್ರೆ ಡೆಲಿವರಿನೂ ಕೂಡ ಹಂಗೆ ವೀಡಿಯೋ ಮಾಡ್ತಾರೆ. ಡೆಲಿವರಿ ಆಗಿದ ತಕ್ಷಣ ಮಗುನ ಹಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಈಗ ನಾವು ಯಾವ ಥರ ಒಂದು ಕಾಲದಲ್ಲಿ ಬದುಕ್ತಾ ಇದ್ದೀವಿ ನೋಡಿ. ಇದೆಲ್ಲ ನಾವು ಇರುವಾಗ ಹಿಂಗೆಲ್ಲ ಇಷ್ಟು ಫೆಸಿಲಿಟಿ ಇರೋದೇ ಒಂದು ಸಂತೋಷವಾದ ವಿಷಯ. ಸೊ ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸಿದ್ರೆ ಒಳ್ಳೆಯದೇ ಎಲ್ಲನೂ. ಸೊ ಅದೇ ಮನೆಯಲ್ಲಿ ಏನಾಗಿದೆ ಅಂದರೆ, ಸ್ಟೂಡೆಂಟ್ಸಿಗೆ ಓದೋದಕ್ಕೆ ಅದಕ್ಕೆಲ್ಲನೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಡೇಟಾನೂ ಅದರಲ್ಲಿ ಸಿಗುತ್ತೆ. ಈಗ ಟೀಚರ್ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ದರೆ, ಸೊ ಅವರು ChatGPTಯಲ್ಲಿ ಹೊಡೆದ್ರೆ ಅವ್ರು ಆನ್ಸರ್ ಬಂದುಬಿಡುತ್ತೆ, ಹಂಗೆ ಬರ್ಕೊಂಡು ಹೋಗ್ಬೋದು. ಅವರು ಓನಾಗಿ ಥಿಂಕ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಆ ಥರ ಅವರು ಓದೋದಕ್ಕೆಲ್ಲ ಕೂಡ ಉಪಯೋಗಿಸ್ಬೋದು. ಒಂದು ರೀತಿ ಒಳ್ಳೆಯದು. ಎಷ್ಟೊಂದು ಕಲಿತಾರೆ ಮಕ್ಕಳು ಅದರಲ್ಲಿ. ನಾವು ಹಾಳಾಗ್ತಾರೆ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಇವಾಗ ಈ ಮೊಬೈಲ್ ಇಟ್ಕೊಂಡಿದ್ದೀವಿ ಅಂದರೆ ಅದನ್ನು ನಮಗಿದ್ರ ಎಷ್ಟೊಂದು ವಿಷಯ ಗೊತ್ತಾಗಲ್ಲ ಅದನ್ನು ಯೂಸ್ ಮಾಡೋದಕ್ಕೆ. ಒಂದು 5 ವಯಸ್ಸು ಮಕ್ಕಳ ಹತ್ರ ಕೊಟ್ಟು ನೋಡಿ ನಮ್ಗೆ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಅವ್ರು ಎಲ್ಲಿ ಕಲ್ತ್ಕೊಂಡ್ರು, ಮೊಬೈಲಿಂದನೇ ಕಲ್ತ್ಕೊಂಡ್ರಲ್ಲ. ಸೊ ಆ ಥರ ಅವರ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಕೆಲವು ವಿಷಯಗಳು ಅವರು ಏನಂದರೆ ಟೈಮ್ ವೇಸ್ಟ್ ಆಗ್ಬೋದು. ಸೊ ಅದೆಲ್ಲ ನಾವು ಸ್ವಲ್ಪ ನೋಡ್ಕೊಳ್ಬೋದು. ಅಥವಾ ಬೇರೆ ಕೆಲವು ಅನ್ವಾಂಟೆಡ್ ವೀಡಿಯೋಸ್ ಅದು ಇದು ನೋಡಿ ಅವಾಗ ಮೈಂಡ್ ಡಿಸ್ಟರ್ಬ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಸೊ ಅದು ಚಿಕ್ಕ ಮಕ್ಕಳಾಗಿದ್ದರೆ ಪ್ಯಾರೆಂಟ್ಸ್ ಅಬ್ಸರ್ವೇಷನಲ್ಲಿ ಇರಬೇಕು. ಅವ್ರಿಗೆ ನೀವು ಮೊಬೈಲ್ ಕೊಡಿಸಿದ್ರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಮಾನಿಟರ್ ಮಾಡ್ತಾ ಇರಬೇಕು. ಅವರು ಎಜುಕೇಷನ್ ರಿಲೇಟೆಡ್ ಆಗಿ ನೋಡ್ತಾ ಇದ್ದರೆ ಒಳ್ಳೆಯದೇ. ಸೊ ಎಷ್ಟೊಂದು ಅವ್ರಿಗೆ ಲ್ಯಾಂಗ್ವೇಜ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಆ ಥರ ಎಲ್ಲ ಎಷ್ಟೊಂದು ಅದರಲ್ಲಿ ಅಡ್ವಾಂಟೇಜ್ ಇದೆ, ಅಡ್ವಾಂಟೇಜೇ ಜಾಸ್ತಿ ಇದೆ. ಸೊ ಡಿಸ್ಅಡ್ವಾಂಟೇಜ್ ಅದೇ, ಇವಾಗ ಮೊಬೈಲ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋ ಒಂದು ಅಜ್ಜಿನೋ ಮನೆಯಲ್ಲಿದ್ದರೆ ಅವ್ರಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಏನು ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಹುಡುಗ, ಒಂದು ನೋಟ್ಬುಕ್ ತಗೊಂಡು ಓದೋದಿಲ್ಲ, ಬರೆಯೋದಿಲ್ಲ ಅಂತ. ಅವ್ರಿಗೆ ಗೊತ್ತಿರೋದು ಓದೋದಂದರೆ ನೋಟ್ಬುಕ್ ತಗೊಂಡು ಬರೆಯೋದು ಅಥವಾ ಪುಸ್ತಕ ತಗೊಂಡು ಓದೋದು ಅಂತ. ಸೊ ಇವಾಗ ಕಾಲ ತುಂಬ ಚೇಂಜ್ ಆಗಿದೆ. ಎಲ್ಲ ಮೊಬೈಲಲ್ಲೇ ಸ್ಕೂಲ್ದು ಕಾಲೇಜಿದು ಕ್ಲಾಸಿಂದ ಹಿಡಿದು ಅವರು ಓದೋದೆಲ್ಲನೂ ಮೊಬೈಲಲ್ಲೇ ಆಗ್ತಾಯಿದೆ. ಸೊ ಆ ಥರ ಒಂದು ಅವ್ರಿಗೆ ಗೊತ್ತಿರುತ್ತೆ. ಮಕ್ಕಳು ಇಂಟೆಲಿಜೆಂಟ್ ಇದ್ದಾರೆ. ಸ್ವಲ್ಪ ಒಂದು ಆ ವಯಸ್ಸಿಂದ ಅವರು
ಕೆಲವೊಂದು ವಿಷಯಗಳಲ್ಲಿ ಡಿವಿಯೇಟ್ ಆಗ್ಬೋದು. ಅದನ್ನು ಮಾತ್ರ ಪೇರೆಂಟ್ಸ್ ಮಾನಿಟರ್ ಮಾಡ್ತಾ ಇದ್ದರೆ ಒಳ್ಳೆಯದು. ಅಥವಾ ತುಂಬ ಅವರು ಅಡಿಕ್ಟ್ ಆಗಿ ಅದರಿಂದ ಆಚೆ ಬರೋಕ್ಕಾಗದೆ ಯಾರಾವುದು ಇದ್ದರೆ ಸೊ ಅವ್ರಿಗೆ ಸ್ಪೆಷಲಾಗಿ ನಾವು ಕೌನ್ಸಿಲಿಂಗ್ ಥರ ಎಲ್ಲ ಮಾಡ್ಬೋದು. ಜನರಲಾಗಿ ನೋಡುವಾಗ ಒಳ್ಳೆಯದೇ, ಎಷ್ಟೊಂದು ಮಕ್ಕಳಿಗೆ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇದೆ. ಕೆಲವರು ಹ್ಯಾಂಡ್ ರೈಟಿಂಗೇ ಮರ್ತುಬಿಟ್ಟಿದ್ದಾರೆ ಸರ್, ಸಿಗ್ನೇಚರ್ ಮಾಡುವಾಗ ಮಾತ್ರ ಹ್ಯಾಂಡ್ ರೈಟಿಂಗ್ ಬರ್ತಾ ಇದೆ. ಅದೇ ಅದಕ್ಕೆ ಮಾತ್ರ ಇದ್ದರೆ ಸಾಕು. ಅದು ಕೂಡ ಈಗ ಡಿಜಿಟಲ್ ಸಿಗ್ನೇಚರ್ ಅಂತ ಬಂದ್ಬಿಟ್ಟಿದೆ. ಈಗ ಅವಶ್ಯಕತೆ ಇಲ್ಲದೆ ಇರೋದನ್ನ ಏನಕ್ಕೆ ಅವರು ಕಲಿಬೇಕು. ಈಗ ಬರೆಯುವ ಅವಶ್ಯಕತೆನೇ ಇಲ್ಲ ಅಂದಾಗ ಎಲ್ಲನೂ ಡಿಜಿಟಲ್ ವರ್ಲ್ಡ್ ಆಗಿದೆ. ಸೊ ಈವನ್ ನೀವು ಅವಾಗೆಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಆ ಫೈಲ್ಸ್ ಎಲ್ಲ ಕೈಯಲ್ಲಿ ಬರಿತಾ ಇದ್ರು. ಈಗ ಎಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ಇನ್ನು ಏನಕ್ಕೆ ಅವರು ಬರಿಬೇಕು? ಸೊ ಮೇ ಬಿ ಅದು ಅವಶ್ಯಕತೆನೇ ಇರಲ್ಲ. ಅಲೆಕ್ಸಾ ಅಂತ ಹೇಳಿದ್ರೆ ಅದು ಬರೀತೆ, ನಾವು ಇವರೇನು ಬರಿಬೇಕು.